ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ದಿ ಮೈ ಮಿನಿ ಬ್ಲಾಗ್. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತಂದರೆ ನಮ್ಮ ಆಫೀಸಿಂದ ಮೀಟಿಂಗ್ ಇತ್ತು. ಸೊ ಆ ಮೀಟಿಂಗ್ ಬಂದಿದ್ದೆ. ಆ್ಯಕ್ಚುಲಿ ಮೀಟಿಂಗ್ ಇದ್ದಿದ್ದೆ 9 o'clockಗೆ. ನಾನು ಅಲ್ಲಿಗೆ ಬರೋದ್ರೊಳಗಡೆ 10 o'clock ಆಗಿಬಿಟ್ಟಿತ್ತು. ಆಲ್ರೆಡಿ ಎಲ್ಲರೂ ಬ್ರೇಕ್ಫಾಸ್ಟ್ ಫಿನಿಷ್ ಮಾಡಿ ನನ್ನ ಓಲ್ಡ್ ಫ್ರೆಂಡ್ಸ್ ಎಲ್ಲ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಆಲ್ರೆಡಿ ಟೈಮ್ ಆಗಿದ್ದರಿಂದ ನನಗೂ ತುಂಬ ಹೊಟ್ಟೆ ಹಸಿವಾಗಿತ್ತು. ಹೋಗಿದ ತಕ್ಷಣ ಟಿಫನ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಸ್ಟಾರ್ಟ್ ಆಯಿತು ಮೀಟಿಂಗ್ ಸ್ಟಾರ್ಟ್ ಆದರೆ ಅಲ್ಲಿ ನಮ್ಮ ಹಳೆ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಸ್ವಲ್ಪ ವೀಡಿಯೋಸು ಚಿಟ್ ಚಾಟು ಎಲ್ಲ ಮಾಡಿಕೊಂಡು ಹಂಗೂ ಹಿಂಗೂ ಆಡೋ ಅಷ್ಟರಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗೇ ಹೋಯಿತು. ಮೀಟಿಂಗ್ ಸ್ಟಾರ್ಟ್ ಆದರೆ ಮೀಟಿಂಗಲ್ಲಿ ಏನು ಮಾತಾಡಿದ್ರು, ಏನು ಹೇಳಿದ್ರು ಅಂತಂದರೆ ಮಾಮೂಲಿ ನಮ್ಮದು ನಮ್ಮದು ಸೇಲ್ಸು, ಪ್ರಾಡಕ್ಟ್ ನಾಲೆಡ್ಜು, ನಾವು ಯಾರ ಹತ್ರ ಹೆಂಗೆ ಮಾತಾಡಬೇಕು, ನಾವು ಯಾವ ಥರ ಇರಬೇಕು ಅಂತ ಬರೀ ಅದು ಇದು ಅಂತ ತಲೆಗೆ ಶೂಟ್ ಮಾಡಿಬಿಟ್ರು ಫ್ರೆಂಡ್ಸ್. ಹಿಂಗಾಡಿ ನೋಡ್ತೀವಿ ಟೈಮು 12:30 ಆಯಿತು, 1 ಗಂಟೆ ಆಯಿತು, ಲಂಚ್ ಬ್ರೇಕ್ ಆಯಿತು. ಅಲ್ಲೋಗಿ ನೋಡ್ತೀವಿ ವೆಜ್ಜು ನಾನ್ ವೆಜ್ಜು ಎರಡೂ ಇತ್ತು ಗುರು. ನಾನಂತೂ ಫುಲ್ ಬ್ಯಾಟಿಂಗ್ ಮಾಡಿಕೊಂಡು ನನ್ನ ಓಲ್ಡ್ ಫ್ರೆಂಡ್ಸ್ ಜೊತೆ ಸ್ವಲ್ಪ ಚಿಟ್ ಚಾಟ್ ಮಾಡಿಕೊಂಡು ಒಂದಷ್ಟು ವೀಡಿಯೋಸು ಕ್ಲಿಕ್ಸ್ ಎಲ್ಲ ತೊಗೊಂಡು ಬಂದಾದಮೇಲೆ ನಮ್ಮದು ಇದ್ದಿದ್ದೆ ಗೊತ್ತಲ್ವ, ಎಲ್ಲ ಫ್ರೆಂಡ್ಸ್ ಒಂದೇ ಕಡೆ ಸೇರಿಕೊಂಡ್ರೆ ಕಪಿ ಚೇಷ್ಟೆ ಅಂತಾರಲ್ಲ, ಆ ಥರ ಆಡೋದು ನಾವು. ವೀಡಿಯೋಸು, ರೀಲ್ಸು ಅದು ಇದು ಮಾಡಿಕೊಂಡು ನೋಡೋದ್ರೊಳಗಡೆ ಮತ್ತೆ ಟೈಮ್ ಆಯಿತು. ಲಂಚ್ ಬ್ರೇಕಲ್ಲಿ ಇಷ್ಟೆಲ್ಲ ಆಯಿತು. ಆಮೇಲೆ ನೋಡ್ತಾನೆ 2:30 ಆಗೇ ಹೋಯಿತು. 2:30 ಆಯಿತು ಅಂತ ಅಂದ್ಬಿಟ್ಟು ನಾನು ಮೀಟಿಂಗ್ ಹೋಗಬೇಕಲ್ಲ ಮತ್ತೆ ಜಾಯ್ನ್ ಆಗೋದಕ್ಕೆ. ಆ್ಯಕ್ಚುಲಿ ಮಧ್ಯಾಹ್ನ ನನಗೆ ಬೆಳಗ್ಗೆ ಬರಬೇಕಾದ್ರೆ ತುಂಬ ಬೇಜಾರಿತ್ತು, ಹೋಗಲೇಬೇಕಾ ಅಂತ. ಆ್ಯಕ್ಚುಲಿ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯಿತು, ತುಂಬ ಎಂಜಾಯ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ನನ್ನ ಹಳೇ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ಮತ್ತು ನೋಡೋದ್ರೊಳಗಡೆ ಸಂಜೆ ಆಯಿತು 7 ಗಂಟೆ ಆದ್ರೂ ಇವ್ರು ಇನ್ನೂ ಮೀಟಿಂಗ್ ಮಾಡ್ತಾನೇ ಇದ್ದರು. ನನ್ನ ಮಗ ಬೇರೆ ಟ್ಯೂಷನಿಗೆ ಹೋಗಿದ್ದ, ಅವನಿಂದ ಕರ್ಕೊಬರ್ಬೇಕಾಗಿತ್ತು. ಸೊ ರ್ಯಾಪಿಡೋ ಬುಕ್ ಮಾಡಿಕೊಂಡೆ. ಅದು ಬರೋದ್ರೊಳಗಡೆ ಆಚೆ ಬಂದು ನೋಡ್ತೀನಿ, ಮಾರ್ನಿಂಗ್ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಏನು ಚೆನ್ನಾಗಿರಲಿಲ್ಲ. ಅಯ್ಯೋ ಯಾವುದೋ ಒಂದು ಬೋರಿಂಗ್ ಅಂದ್ಕೊಂಡೆ. ಆಚೆ ಬಂದು ನೋಡಿದ್ರೆ ಕತ್ತಲಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ವಾಟರ್ದು ಲೈಟಿಂಗ್ಸು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ನಲ್ಲ, ಅದು ಬರೋದ್ರೊಳಗಡೆ ಒಂದೆರಡು ಕ್ಲಿಕ್ಸ್ ತೊಗೊಳೋಣ ಅಂತ ಹೇಳಿಬಿಟ್ಟು ಒಂದಷ್ಟು ವೀಡಿಯೋಸ್ ಮಾಡಿಕೊಂಡೆ, ಒಂದಷ್ಟು ಕ್ಲಿಕ್ಸ್ ತೊಗೊಂಡೆ. ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ಬಟ್ ಏನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ, ಈ ಥರ ಎಲ್ಲ ವೀಡಿಯೋಸು ವ್ಲಾಗ್ಸ್ ಎಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹಂಗಾಗಿ ನನಗೂ ಸ್ವಲ್ಪ ಭಯ ಇದೆ. ಪ್ಲೀಸ್ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ. ಏನಾದರೂ ತಪ್ಪಿತ್ತು ಅಂತಂದರೆ ಹೇಳಿ, ಸರಿ ಮಾಡ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಗುರುತಿಸಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಗಾಯ್ಸ್. ಸಪೋರ್ಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ಮಗನೂ ತುಂಬ ಸತಿ ಕೇಳ್ತಾ ಇದ್ದ, ಮಮ್ಮಿ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂತ. ಸೊ ಹಂಗಾಗಿ ಅವನು ಈ ವಿಡಿಯೋದಲ್ಲಿ ಮಧ್ಯದಲ್ಲಿ 1-2 ಲೈನ್ ಮಾತಾಡಲಿ ಅಂತ ಕೊಟ್ಟೆ. ಅವ್ನು ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಯ್ ಗಾಯ್ಸ್ ಅಂತಾನೆ. ನನಗಿಂತ ಅಪ್ಡೇಟ್ ಆಗಿಬಿಟ್ಟಿದ್ದಾನೆ. ಆ್ಯಕ್ಚುಲಿ ಇದೆಲ್ಲ ನನಗೆ ಹೇಳೋಕ್ಕೆ ಬರಲ್ಲ, ಅವನು ತುಂಬ ಕಲ್ತ್ಕೊಂಡು ಅವನೇ ನನಗೆ ಹೇಳ್ತಾನೆ, ಹಾಗಲ್ಲ ಮಮ್ಮಿ ಮಾತಾಡೋದು, ಹಿಂಗೆ ಮಾತಾಡಬೇಕು, ನಿನಗೆ ಗೊತ್ತಾಗಲ್ಲ ಮಮ್ಮಿ ಅಂತ ಹೇಳ್ತಾನೆ. ಈಗಿನ ಕಾಲದ ಮಕ್ಕಳಿಗೆ ಇದೆಲ್ಲ ಹೇಳ್ಕೊಡ್ಬೇಕಾ ಅಪ್ಪ. ನಾವು ಚಿಕ್ಕ ಮಕ್ಕಳಿದ್ದಾಗ ನಮಗೆ ಏನಂದ್ರೂ ಏನೂ ಗೊತ್ತಿರಲಿಲ್ಲ. ಈಗಿನ ಕಾಲದ ಮಕ್ಕಳು ತುಂಬ ಅಪ್ಡೇಟ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಾನೆ. ನನ್ನ ಮಗನು ತುಂಬ ಚೂಟಿ ಇದ್ದಾನೆ. ಅದೇ ಹೇಳ್ತಾ ಇದ್ದೀನಲ್ವ, ಹಾಯ್ ಗಾಯ್ಸ್ ಅಂತಾನೆ. ನನಗೆ ಅದು ಹೇಳೋಕ್ಕೆ ಬರ್ತಾ ಇರಲಿಲ್ಲ. ಅವನಿಂದ ನಾನಿನ್ನೂ ಕಲಿಯೋದು ತುಂಬ ಇದೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಮಾಡ್ತೀನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.